ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಶಂಕುಸ್ಥಾಪನೆ ಕಾರ್ಯಕ್ರಮದ ಹಿನ್ನೆಲೆ ಆನೇಕಲ್ನ ಸೂರ್ಯನಗರದಲ್ಲಿ ಸ್ಟೇಡಿಯಂ ನಿರ್ಮಾಣ ಆಗಲಿದೆ. 100 ಎಕರೆ ಜಾಗದಲ್ಲಿ ಅಂತಾರಾಷ್ಟ್ರೀಯ ಸ್ಟೇಡಿಯಂ ಅನ್ನ ನಿರ್ಮಾಣ ಮಾಡೋದಕ್ಕೆ ಸುಮಾರು 80,000 ಆಸನಗಳನ್ನೊಳಗೊಂಡಂತಹ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡೋದಕ್ಕೆ 943.46 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. 4 ತಂಡಗಳಿಗೆ ಆಟಗಾರರ ಲಾಕರ್ ರೂಮ್ಗಳು ಜೊತೆಗೆ ಇತರೆ ಸೌಲಭ್ಯಗಳು ಕೂಡ ಇದರಲ್ಲಿ ಒಳಗೊಂಡಿರುತ್ತೆ. ಅದರ ಜೊತೆಗೆ ಒಳಾಂಗಣ ಮತ್ತು ಹೊರಾಂಗಣ ಅಭ್ಯಾಸ ಮೈದಾನ, ಅದರ ಜೊತೆಗೆ ನೆಟ್ಗಳ ವ್ಯವಸ್ಥೆ ಕೂಡ ಇರುತ್ತೆ. VIP ಲಾಂಜ್, ಕಾರ್ಪೊರೇಟ್ ಬಾಕ್ಸು, ಅದರ ಜೊತೆಗೆ ಅಧ್ಯಕ್ಷೀಯ ಸೂಟ್ ಸೌಲಭ್ಯ ಕೂಡ ಇರುತ್ತೆ. ಇನ್ನು ಮೀಡಿಯಾ ಗ್ಯಾಲರಿ ಜೊತೆಗೆ ಪ್ರೇಕ್ಷಕರಿಗೆ ಅಗತ್ಯ ಸೌಲಭ್ಯಗಳನ್ನು ಕೂಡ ಅದರಲ್ಲಿ ಒದಗಿಸಲಾಗುತ್ತೆ. ಹಾಗಾದ್ರೆ ಸ್ಟೇಡಿಯಂ ಹೇಗಿರಲಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಸುಮಾರು 100 ಎಕರೆ ಜಾಗದಲ್ಲಿ ಈ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅನ್ನ ನಿರ್ಮಾಣ ಮಾಡುವಂತ ಗುರಿ ಇಟ್ಕೊಂಡಿರೋದು. 80,000 ಸೀಟಿಂಗ್ ಕೆಪಾಸಿಟಿ ಇರುತ್ತೆ ಈ ಸ್ಟೇಡಿಯಂನಲ್ಲಿ. 943.46 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಲಾಗುತ್ತೆ. 4 ತಂಡಗಳ ಆಟಗಾರರಿಗೆ ಲಾಕರ್ ರೂಮು ಜೊತೆಗೆ ಬೇರೆ ಬೇರೆ ಏನು ಫೆಸಿಲಿಟೀಸ್ ಇರುತ್ತೆ ಆ ಎಲ್ಲ ಫೆಸಿಲಿಟೀಸ್ ಕೂಡ ಇಲ್ಲಿ ಇರುತ್ತೆ. ಜೊತೆಗೆ ಇಂಡೋರ್ ಮತ್ತೆ ಔಟ್ಡೋರ್ ಪ್ರಾಕ್ಟೀಸ್ ಮಾಡೋದಕ್ಕೆ ಮೈದಾನ, ಆಮೇಲೆ ನೆಟ್ಗಳ ವ್ಯವಸ್ಥೆ ಇದೆಲ್ಲವೂ ಕೂಡ ಇರುತ್ತೆ. ಅದರ ಜೊತೆಗೆ VIP ಲಾಂಜ್, ಕಾರ್ಪೊರೇಟ್ ಬಾಕ್ಸು, ಅಧ್ಯಕ್ಷೀಯ ಸೂಟ್ ಸೌಲಭ್ಯ ಕೂಡ ಇರುತ್ತೆ. ಇದು ಓವರ್ ಆಲ್ ಆಗಿ ಇಂಡೋರ್ ಮತ್ತೆ ಔಟ್ಡೋರ್ ಎರಡೂ ಕೂಡ. ಒಳಾಂಗಣ ಕ್ರೀಡಾಂಗಣ ಹೇಗಿರುತ್ತೆ ಅಂತ ಅಂದರೆ, ಒಳಾಂಗಣದಲ್ಲಿ ಸುಮಾರು 11 ಕ್ರೀಡೆಗಳಿಗೆ ಬೇಕಾದಂಥ ವ್ಯವಸ್ಥೆ ಇರುತ್ತೆ. ಅದರಲ್ಲಿ ಬ್ಯಾಡ್ಮಿಂಟನು, ಬಾಸ್ಕೆಟ್ಬಾಲು, ವಾಲಿಬಾಲು, ಹ್ಯಾಂಡ್ಬಾಲು, ಟೇಬಲ್ ಟೆನ್ನಿಸು, ಅದರ ಜೊತೆಗೆ ಫಿನ್ನಿಂಗ್ಸು, ವೇಟ್ ಲಿಫ್ಟಿಂಗು, ಕಬಡ್ಡಿ, ಖೋ ಖೋ, ಸ್ಕ್ವಾಶ್ ಇದೆಲ್ಲವೂ ಕೂಡ ಇರುತ್ತೆ. ಅದರ ಜೊತೆಗೆ ಈ ಹೊರಾಂಗಣ ಕ್ರೀಡಾಂಗಣದಲ್ಲಿ ಇರುವಂಥ ಫೆಸಿಲಿಟಿಗಳು, ಸೌಲಭ್ಯ, ಹೊರಾಂಗಣದಲ್ಲಿ 8 ಕ್ರೀಡೆಗಳಿಗೆ ಬೇಕಾದಂಥ ವ್ಯವಸ್ಥೆ ಇರುತ್ತೆ. ಅಂದರೆ ಈ ಅಥ್ಲೆಟಿಕ್ ಟ್ರ್ಯಾಕು, ಟೆನ್ನಿಸ್ಸು, ಬಾಸ್ಕೆಟ್ಬಾಲು, ವಾಲಿಬಾಲು, ಹ್ಯಾಂಡ್ಬಾಲು ಜೊತೆಗೆ ಪಿಕಪ್ ಬಾಲ್ ಕ್ರೀಡೆಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಅದರ ಜೊತೆಗೆ ಜಲಕ್ರೀಡೆಯ ಕಾಂಪ್ಲೆಕ್ಸ್ ಕೂಡ ಇರುತ್ತೆ. ಜಲಕ್ರೀಡೆ ಕಾಂಪ್ಲೆಕ್ಸ್ನಲ್ಲಿ 3 ಕ್ರೀಡೆಗಳಿಗೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಒಲಿಂಪಿಕ್ ಗಾತ್ರದ ಈಜುಕೊಳದ ವ್ಯವಸ್ಥೆ, ಅದರ ಜೊತೆಗೆ ಡೈವಿಂಗ್ ಪೂಲು ಮತ್ತೆ ಅಭ್ಯಾಸದ ಪೂಲ್, ಈ 2ರ ಸೌಲಭ್ಯ ಕೂಡ ಅಲ್ಲಿರುತ್ತೆ. ಇನ್ನು ಸ್ಟೇಡಿಯಂನಲ್ಲಿ ಇತರೆ ಸೌಲಭ್ಯಗಳು ಏನೇನಿರುತ್ತೆ ಅಂದರೆ, ಇದನ್ನೆಲ್ಲ ಹೊರತುಪಡಿಸಿ ಅಂದರೆ ಸುಮಾರು 500 ವಾಹನಗಳಿಗೆ ಬಹುಮಹಡಿ ಪಾರ್ಕಿಂಗ್ನ ವ್ಯವಸ್ಥೆ ಇರುತ್ತೆ. ವಾಣಿಜ್ಯ, ಚಿಲ್ಲರೆ ವ್ಯಾಪಾರ ಸಂಕೀರ್ಣ, ಜೊತೆಗೆ ಕ್ರೀಡಾ ಅಂಗಡಿ, ಇನ್ನು ಸ್ಟೇಡಿಯಂನ ಉಪಹಾರ ಗೃಹದ ವ್ಯವಸ್ಥೆ, ಆಟಗಾರರು, ಕೋಚು ಮತ್ತು ಫ್ಯಾಕಲ್ಟೀಸ್ ಏನಿರ್ತಾರೆ ಅವ್ರು ಉಳ್ಕೊಳ್ಳೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಕೂಡ ಅಲ್ಲಿರುತ್ತೆ. ರಸ್ತೆ, ಹೆಲಿಪ್ಯಾಡ್, ಸಾರ್ವಜನಿಕ ಪ್ಲಾಜಾ ಏನಿರುತ್ತೆ ಅದರ ವ್ಯವಸ್ಥೆಯು ಕೂಡ ಈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಇರಲಿದೆ. ಇದು ಕಂಪ್ಲೀಟ್ ಆಗಿ ಓವರ್ ಆಲ್ ಆಗಿ ಏನು ಸ್ಟೇಡಿಯಂನ ಹೇಗಿರುತ್ತೆ ಅನ್ನುವಂತಹ ಒಂದು ವಿವರ. ವಸತಿ ಸಮುಚ್ಚಯ ಸೂರ್ಯನಗರ 1ನೇ ಹಂತದ ಬಡಾವಣೆಯಲ್ಲಿ ಸೂರ್ಯ ಡಿವೈನ್ ಬಹುಮಹಡಿ ವಸತಿ ಸಮುಚ್ಚಯ. ಹಾಗೇನೆ ಗ್ರಾಮಗಳ ಅಭಿವೃದ್ಧಿ ಕಾಮಗಾರಿಗಳು ಸಹ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಜಿಗಣಿ ಹೋಬಳಿ ಸೂರ್ಯನಗರ 4ನೇ ಹಂತದ ವಸತಿ ಯೋಜನೆ ವ್ಯಾಪ್ತಿಯ ಇಂಡ್ಲವಾಡಿ, ಕಾಡುಜಕ್ಕನಹಳ್ಳಿ, ಬಗ್ಗನದೊಡ್ಡಿ ಸಮುಚ್ಚಯ. ಸೂರ್ಯನಗರ 2ನೇ ಹಂತದ ಮುಂದುವರೆದ ರಾಜಾಪುರ ಬಡಾವಣೆಯಲ್ಲಿ ಗೃಹ ಮಂಡಳಿಯ ವಿವಿಧ ಯೋಜನೆಗಳ ಅಡಿಗಲ್ಲು ಅನಾವರಣ, ನಮ್ಮ ಮನೆ ಯೋಜನೆಗೆ ಚಾಲನೆ ಮತ್ತು ಈ ಲಾಟರಿ ಮೂಲಕ ನಿವೇಶನ ಹಂಚನೆಗಳ ನಿರ್ಮಾಣ ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ನಮ್ಮ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರು, ವಸತಿ ಸಚಿವರಾದ ಶ್ರೀ ಜಮೀರ್ ಅಹಮದ್ ಖಾನ್ ರವರು, ಕ್ರೀಡಾ ಮಂಡಳಿಯ ಭವ್ಯವಾಗಿ ಮೂಡಿ ಬರಲಿರುವ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನ ವಿಹಂಗಮ ನೋಟ ನಾವಿಲ್ಲಿ ಕಾಣ್ತಾ ಇದ್ದೇವೆ. ನಮ್ಮ ಕಡೆ ಸಿಲಿಕಾನ್ ವ್ಯಾಲಿ ಎಂದೇ ಖ್ಯಾತಿಗೊಂಡಿರುವ ನಮ್ಮ ಬೆಂಗಳೂರು ಹಲವು ವಿಶೇಷತೆಗಳಾದ ಗ್ಯಾರಂಟಿಗಳನ್ನು ನೀಡಿ ಜನರಿಗೆ ಉತ್ತಮ ಬದುಕಿನ ಭರವಸೆ ನೀಡುವುದರ ಮೂಲಕ